ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಲೈಫ್ ಅಂಡ್ ಡೇಸ್ ವಿತ್ ಚೈತ್ರಾ ಬಿಂದು ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಮಾವ ಮನೆಗೆ ಬಂದಿದ್ದೀವಿ, ಅವ್ರ ಊರಿಗೆ ಬಂದಿದ್ದೀವಿ. ಸುಮ್ಮನೆ ಈ ಕಡೆ ಹೊಲದ ಕಡೆ ಓಡಾಡೋಣ ಅಂತ ಅಂದ್ಕೊಂಡು ಬಂದ್ವಿ. ಬನ್ನಿ ಇವತ್ತು ವ್ಲಾಗ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ನೀವಂತೂ ತುಂಬ ಎಂಜಾಯ್ ಮಾಡ್ತೀರಾ, ನಾವು ಕೂಡ ತುಂಬ ಎಂಜಾಯ್ ಮಾಡ್ತಿದ್ದೀವಿ. ಯಾಕಂದರೆ ಸಿಟಿಲಿದ್ದು ಹಳ್ಳಿಗೆ ಒಂದು ಸರಿ ಬಂದಾಗ ಚೆನ್ನಾಗಿರುತ್ತೆ. ಸೊ ಬನ್ನಿ ನೋಡೋಣ. ನಮ್ಮಮ್ಮ ನೋಡಿ ಮಾವಿನಕಾಯಿ ಕಿತ್ಕೊಂಡು ಬರ್ತಾ ಇದ್ದಾರೆ. ಬಿದ್ದಿರೋದನ್ನೆಲ್ಲ ಎತ್ಕೊಂಡು ಇಟ್ಕೊತಾ ಇದ್ದಾರೆ. ಆ್ಯಕ್ಚುಲಿ ಇಲ್ಲೆಲ್ಲ ನೋಡಿ, ಮಾವಿನ ಮರದಲ್ಲಿ ಎಷ್ಟು ಮಾವಿನ ಹಣ್ಣೆಲ್ಲ ಉದ್ರಿ ಹಂಗೆ ಅದೆಲ್ಲ ಕೊಳ್ತೆಲ್ಲ ಹೋಗಿದೆ. ಬ್ಯಾಂಗ್ಳೂರಲ್ಲಿ 1 kg ಅದೆಷ್ಟೋ ಹೇಳ್ತಾರೆ. ನಾವು ಈ ವರ್ಷ ಮಾವಿನ ಹಣ್ಣು ಇನ್ನೂ ತಿಂದೇ ಇಲ್ಲ. ಸೊ ಇದೇ ಫಸ್ಟ್ ಮಾವಿನ ಹಣ್ಣು ತಿಂದರೆ. ನೋಡಿ ಕೆಳಗೆ ಬಿದ್ದಿರೋ ಹಣ್ಣು ಎಷ್ಟು ಚೆನ್ನಾಗಿದೆ. ಅದೆಲ್ಲ ಹಿಂಗೆ ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ, ಯಾರೂ ತೊಗೊಂಡೇ ಇಲ್ಲ. ಹಾಂ ಇರು ನೀಟಾಗಿ ಹೇಳು. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. Welcome back to our YouTube channel. Yes. ಅಮ್ಮ ಬಾರೆ ಬರೋ ಟೈಮ್ ಕೇಳ ನಾನು ನೀನು ಮುಂದೆ ಹೋಗೋದು ನೋಡಿ ಬಿಟ್ಬಿಟ್ಟು ಬರೋ ಟೈಮಿಗೆ ಕಿಚನ್ ಬಾ ಕುಡಿದ್ಬಿಟ್ಟು ಅಲ್ಲಿ ಮೇಕೆ ಕಟ್ಟಾಕಿದ್ಲಲ್ಲ ಯಾವೋ ನೀವು ಮಾತಾಡಿಸ್ಕೊಳ್ಳೋ ಅಷ್ಟನೇ ಇರುತ್ತೆ. ಒಂದು ಮನದಲ್ಲಿ ಎಣ್ಣೆ ಇರುತ್ತೆ, ಅದು ನಾವು ಏನು ಮಾಡ್ತೀವಿ. ಅಯ್ಯೋ ಥ್ಯಾಂಕ್ ಯು. ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾವು ನಮ್ಮ ಮಾವನ ಮನೆಗೆ ಹೋಗಿದ್ವಿ. ಅವರು ನಮ್ಮಮ್ಮಂಗೆ ದೊಡ್ಡಣ್ಣ ಆಗಬೇಕು. ಅವರಿರೋದು ಮಾಗಡಿಯಲ್ಲಿ. ಎಕ್ಸಾಕ್ಟ್ ಲೊಕೇಶನ್ ಎಲ್ಲ ನಾನು ಹೇಳಲ್ಲ, ಊರು ಅಂತ ತಗೊಂಡ್ರೆ ಮಾಗಡಿ ಅಂತ ಹೇಳ್ಬೋದು. ಯಾರಿಗೆ ತಾನೇ ಹಳ್ಳಿ ಇಷ್ಟ ಆಗಲ್ಲ, ಯಾಕೆ ತಾನೇ ಹಳ್ಳಿಗೆ ಹೋಗಲ್ಲ, ಯಾರಿಗೆ ತಾನೇ ಹಳ್ಳಿ ವಾತಾವರಣ ಇಷ್ಟ ಆಗಲ್ಲ, ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆ ನನಗೂ ಕೂಡ ತುಂಬ ಇಷ್ಟ. ಯಾಕಂತಂದರೆ ನಾನು ಯಾವಾಗಲೂ ಅಂದ್ಕೊತಾ ಇರ್ತೀನಿ, ನನಗೂ ಊರು ಅಜ್ಜಿ ತಾತ ಎಲ್ಲ ಇದ್ದಿದ್ರೆ ನಾನು ಹಾಲಿಡೇ ಬಂದಾಗೆಲ್ಲ ಹೋಗ್ಬಿಡ್ತಾ ಇದ್ದೆ ಅಂತ ಹೇಳ್ತಾ ಇರ್ತೀನಿ. ವೈ ಬಿಕಾಸ್ ನಾನು ನಮ್ಮ ಕಾಲೇಜಲ್ಲೆಲ್ಲ ನೋಡ್ತೀನಲ್ವಾ, ಅವ್ರ ಪೇರೆಂಟ್ಸ್ ಎಲ್ಲ ನೇಟಿವಲ್ಲಿ ಇರ್ತಾರೆ, ಅವ್ರಿಗೆ ಓದಕ್ಕಂತ ಬಂದಿರ್ತಾರೆ. ಒಂದು 2-3 ದಿನ ರಜೆ ಸಿಕ್ತು ಅಂದರೂ ಹೋಗ್ಬಿಡ್ತಾರೆ, ಊರಿಗೆ ಹೋಗ್ತೀನಿ ಅಂದ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಸೊ ಅದನ್ನೆಲ್ಲ ನೋಡಿ ನನಗೂ ಅನಿಸುತ್ತೆ. ಆ್ಯಂಡ್ ನಮಗೂ ತುಂಬ ಖುಷಿ ಆಯಿತು. ನಮ್ಮ ಮಾಮ ಯಾವಾಗಲೂ ಹೇಳೋರು, ನೀವು ಬರಲ್ಲ ಊರಿಗೆ ಬಂದಿಲ್ಲ ಅಂತ. ನಾವು ಹೋಗ್ದಿರೋದು ಕಾರಣ ಏನಂದರೆ, ನಮ್ಮ ಗುಡ್ಡು ಸಿಂಬಲ್ ನಾವು ಬಿಟ್ಟು ಹೋಗೋಕ್ಕಾಗಲ್ವಲ್ಲ. ಒಂದಿನ ಅಂತಂದರೆ ಬಿಟ್ಟು ಹೋಗ್ಬೋದು, 2-3 ದಿನ ನಾವು 3 ಜನ ಹೋಗ್ತೀವಿ ಅಂದರೆ ಅದಾಗೋದೇ ಇಲ್ಲ. ಹೋದರೆ ಇಬ್ಬಿಬ್ರು ಹೋಗಬೇಕು, ಇಲ್ಲ ಒಬ್ಬೊಬ್ಬರೇ ಹೋಗಬೇಕು. 3 ಜನ ಅಂತ ಹೋಗೋಕ್ಕಾಗಲ್ಲ. 3 ಜನಕ್ಕೂ ಫ್ರೀ ಇತ್ತು, ನನಗೂ ಸ್ಟಡಿ ಹಾಲಿಡೇ ಇತ್ತು, ಆ್ಯಂಡ್ ನಮ್ಮ ಅಮ್ಮಂಗೂ ಕೆಲಸ ರಜೆ ಇತ್ತು. ಇಟ್ ವಾಸ್ ಸಂಡೇ ಆ್ಯಂಡ್ ಹೋಗಿದ್ವಿ. ಒಂದಿನ ಆಗಿದ್ರೂ ತುಂಬ ಖುಷಿ ಇತ್ತು. ಬೆಳಗ್ಗೆ ಹೋಗಿ ಮಧ್ಯಾಹ್ನ ಬಂದಿದ್ದು ನಾವು. ತುಂಬ ಖುಷಿ ಇತ್ತು. ಅಲ್ಲಿ ತುಂಬ ಜನ ನಮ್ಮನ್ನು ಮಾತಾಡಿಸ್ರು. ಅದನ್ನೆಲ್ಲ ನಾನು ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡಿಲ್ಲ. ಆ್ಯಂಡ್ ಜಾಸ್ತಿ ವಿಡಿಯೋನು ಸಹ ನಾವು ಮಾತಾಡಿಕೊಂಡು ತಗೊಂಡಿಲ್ಲ. ಇದು ನಮ್ಗೆ ಹೊಸದಲ್ವಾ, ಅಡ್ಜಸ್ಟ್ ಆಗೋಕ್ಕೆ ನಮಗೂ ಟೈಮ್ ಬೇಕಾಗುತ್ತೆ.
ಪಕ್ಕ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನಾವು ಅಡ್ಜಸ್ಟ್ ಆಗ್ತೀವಿ ಆ್ಯಂಡ್ ಮಾತಾಡ್ತೀವಿ ವಿಡಿಯೋದಲ್ಲಿ. ಇದರಲ್ಲಿ ಸ್ವಲ್ಪ ಹೊಸ ಜಾಗ ಹೊಸದಲ್ವಾ, ಅದಕ್ಕೆ ನಾವು ಜಾಸ್ತಿ ವಿಡಿಯೋ ಮಾಡ್ಕೊಂಡಿಲ್ಲ. ತುಂಬ ಜನ ಮಾತಾಡ್ಸಿದ್ರು, ಆದ್ಮೇಲೆ ನಾವು ವಿಡಿಯೋ ಮಾಡ್ಕೊಂಡಿಲ್ಲ. ತುಂಬ ಖುಷಿ ಆಗುತ್ತೆ ಅಲ್ಲಿ. ಅವ್ರಿಗೆ ನಾವು ಯಾರು ಅಂತ ಗೊತ್ತಿಲ್ಲ ಅಂದ್ರೆ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಆ್ಯಂಡ್ ಅವರು ಹೊಲದಲ್ಲೆಲ್ಲ ನಾವು ಸ್ವಲ್ಪ ಎಲ್ಲ ಕಿತ್ಕೊಳ್ತೀವಿ ಅಂತಂದಾಗ ಆಯಿತು ಹೋಗಿ ಅಂತಂದು, ಅಲ್ಲಿ ಯಾರು ಮನೇಲೇ ಇರಲಿಲ್ಲ, ಎಲ್ಲ ಹೊಲದಲ್ಲಿದ್ರು. ಎಲ್ಲ ಇವಾಗ ರೈನಿ ಸೀಸನ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಎಲ್ಲ ಹೊಲ ಕ್ಲೀನ್ ಮಾಡಿಸ್ಕೊಂಡು ಉಳುಮೆ ಮಾಡ್ತಾ ಇದ್ರು ಎಲ್ಲರೂ ಸಹ. ಹೋಗ್ತಾ ದಾರಿಲಿ ಹೋಗ್ತಾ ಎಷ್ಟೊಂದು ಜನ ಸಿಕ್ಕಿದ್ರು, ಎಲ್ಲರೂ ಮಾತಾಡಿಸಿದ್ರು. ನಮ್ಮಮ್ಮ ನಮ್ಮ ಅಕ್ಕ ಸೊಪ್ಪೆಲ್ಲ ಕಿತ್ಕೊಂಡು ಅವ್ರು ಹೋಗ್ಬಿಟ್ರು ಮನೆಗೆ ಬೇಗನೆ. ಬಟ್ ನಾನು ನಮ್ಮ ಮಾಮ ಇಬ್ರು ಇನ್ನೂ ದೂರ ಹೋಗಿದ್ವಿ, ಜಸ್ಟ್ ಸುಮ್ಮನೆ ನೋಡ್ಕೊಂಡು ಬರೋಣ ಅಂತ. ತುಂಬ ಚೆನ್ನಾಗಿತ್ತು. ನಾನು ತುಂಬ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿದೆ, ನಂಗೆ ತುಂಬ ಖುಷಿ ಆಯಿತು. ಏನು ಏನು ನಾಗಲಿಗೆ ಕೊಟ್ಟೆ ಕೊಟ್ಟೆ ಅವಾಗ ಪೂರ್ಣಿಮಾ ನೇತೇನಹಳ್ಳಿ ಕಸ್ಬಾ ಹೋಬಳಿ ಮಾಗಡಿ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆ. ಆರ್ಟ್ ಏನ್ರಿ ಬಂದ್ರಿ ಅಪ್ರೂಪ ಏನ್ ಸುಮ್ನೆ ಬರೋದು ಬಾ. ಯಾಕೆ ಸಮಾಚಾರ? ನನಗಲ್ಲ ತೋರಿಸ್ತಾ ಇದು ಕಣೆ. ಫೋಟೋ ಕಳ್ಸಿರೋ ನೋಡ ನೋಡ ಮುಂದಕ್ಕೆ ಹೋಗಿ ಕಾಲ್ ಮಾಡಿ ಫೋನ್ ಎತ್ಕೊಡೋಕು. ಅಮ್ಮ ಫೋನ್ ಮಾಡ್ದ. ಸೊ ಹಾಯ್, ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ನಾವು ನಿನ್ನೆ ವ್ಲಾಗ್ ನ ಕಂಟಿನ್ಯೂ ಮಾಡಿಲ್ಲ. ನಿನ್ನೆನೆ ಊರಿಂದ ಬಂದ್ವಿ, ನಮ್ಮ ಮಾಮ ಮನೆಯಿಂದ ಬಂದ್ವಿ, ಸಂಜೆ ಆಗಿತ್ತು. ಇವತ್ತು ಅಂದ್ರೆ ಮಂಡೇ ಇವತ್ತು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದೀವಿ. ಸೊ ಇವಾಗ ನಮ್ಮ ಅಕ್ಕ ಪಾಟಿಂಗ್ ಮಾಡ್ತಿದ್ದಾಳೆ. ಒಳಗಡೆ ಎಲ್ಲ ಸ್ವಲ್ಪ ಪಾಟ್ಸ್ ಇತ್ತು, ಅದ್ರಲ್ಲಿ ಗಿಡ ಎಲ್ಲ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡು ಚೇಂಜ್ ಮಾಡ್ತಾ ಇದೀವಿ. ಸೊ ನಮ್ಮ ಅಕ್ಕ ಮಾಡ್ತಾಳೆ, ನಾನು ವಿಡಿಯೋ ತೋರಿಸ್ತೀನಿ, ಬನ್ನಿ ನೋಡೋಣ. ತಿಂಡಿ ಆಗಿದೆ, ಕೆಲಸ ಆಗಿದೆ, ಪೂಜೆ ಎಲ್ಲಾನು ಆಗಿದೆ. ಇವಾಗ ನಾವು ಫ್ರೀ ಆಗಿದ್ದೀವಿ. ನನ್ಗೂ ಹಾಲಿಡೇ, ನಂಗೆ ಸ್ಟಡಿ ಹಾಲಿಡೇಸ್ ಇದೆ. ಸೊ ಬನ್ನಿ ಪಾಟಿಂಗ್ ಮಾಡೋಣ. ಫಸ್ಟ್ ಪಾಟಿಂಗ್ ಮಾಡೋಣ. ನಮ್ಮ ಅಕ್ಕ ಪಾಟಿಂಗ್ ಮಾಡ್ತಾಳೆ, ಆಮೇಲೆ ಮಲ್ಕೊಂತಾಳೆ. ಎಲ್ಲ ಆಗಿದೆ. ತಿಂಡಿ ಬಂದ್ಬಿಟ್ಟು ಅಕ್ಕಿ ರೊಟ್ಟಿ, ರಾಜ್ಮಾ ಸಾಗು, ಮತ್ತೆ ದಂಟಿನ ಸೊಪ್ಪು, ಕಾಳಿನ ಪಲ್ಯ. ಇದಿಷ್ಟು ಬೆಳಗ್ಗಿನ ತಿಂಡಿ ಆಗಿದೆ. ನಮ್ ಗುಡ್ಡು ಸಿಂಹಂಗೂ ಊಟ ಹಾಕಿದ್ದಾಗಿದೆ. ನಮ್ಮ ಅಮ್ಮನೂ ಕೆಲ್ಸಕ್ಕೆ ಹೋದ್ರು. ಅಂಡ್ ಇವಾಗ ಮಧ್ಯಾಹ್ನ ಸ್ವಲ್ಪ ಫ್ರೀ ಇದೀವಲ್ವಾ, ಏನಾದ್ರು ಮಾಡೋಣ ಮನೇಲಿ ಅಂತ ಅಂದ್ಬಿಟ್ಟು ಪಾಟಿಂಗ್ ಮಾಡ್ತಾ ಇದೀವಿ. ಸೊ ಮಾಡೋಣ ಬನ್ನಿ. ಹೆಂಗ್ ಪಾಟಿಂಗ್ ಮಾಡ್ತಾಳೆ ನಮ್ಮ ಅಕ್ಕ ಅಂತ ತೋರಿಸ್ತೀನಿ. ಬಿಸಿಲು ನೋಡಿ ಎಷ್ಟಿದೆ, ಬಿಸಿಲು ಸಿಕ್ಕಾಪಟ್ಟೆ ಇದೆ. ಅವಾಗ್ಲಿಂದ ಬಿಸಿಲೇ ಇರ್ಲಿಲ್ಲ, ನಾನು ಬಟ್ಟೆ ಎಲ್ಲ ತಗೊಂಡ್ಬಿಟ್ಟಿದ್ದೆ. ಬಿಸಿಲು ಬರಲ್ಲ ಅಂತ ಅನ್ಕೊಂಡಿದ್ದೆ. ನೋಡಿದ್ರೆ ಎಷ್ಟು ಬಿಸಿಲು ಬಂದಿದೆ. ಮತ್ತೆ ಬಟ್ಟೆ ಒಣಗಾಕಿದ್ದಾಯ್ತು. ಎಷ್ಟು ಬಟ್ಟೆ ಆಗಿದೆ ಅಂದ್ರೆ ಸಿಕ್ಕಾಪಟ್ಟೆ ಬಟ್ಟೆ ಆಗಿದೆ. ಇಲ್ಲಿ ನಿನ್ನೆನೆ ನಮ್ದು ಲಾಂಡ್ರಿ ಆಗ್ಬೇಕಿತ್ತು. ನಿನ್ನೆ ನಾವೆಲ್ಲ ಊರಿಗೆ ಹೋಗಿರೋದ್ರಿಂದ ನಿನ್ನೆ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ ಹಾಕಕ್ ಆಗಿಲ್ಲ. ಬೆಳಗ್ಗೆ ಹಾಕಿ ಒಣಗಾಕಿದೀವಿ. ಈ ಬ್ಯಾಚ್ ಕಂಪ್ಲೀಟ್ ಆಗಿ ಒಣಗ್ಲಿಲ್ಲ ಅಂತಂದ್ರೆ ಇನ್ ಇವತ್ತು ನಾಳೆಗೆ ಇನ್ನ 2 ದಿನದ ಬ್ಯಾಚ್ ಬಂದ್ಬಿಡುತ್ತೆ. ಇನ್ನು 2 days ಬ್ಯಾಚ್ ಬಂದ್ಬಿಡುತ್ತೆ. ಅದಕ್ಕೆ
ಚೆನ್ನಾಗ್ ಒಣಗ್ಬೇಕಾ. ಬೆಳಗ್ಗೆಯಿಂದ ಎಷ್ಟು ಮೋಡ ಇತ್ತು, ಮಳೆ ಬರೋ ತರ ಇತ್ತು, ಮಳೆನೂ ಬಂತು. ಬೆಳಗ್ಗೆ ನಮ್ಮಮ್ಮ ಮತ್ತೆ ನಮ್ ತಂಗಿ ಒಣಗಾಕಿದ್ದ ವಾಪಸ್ ಎತ್ಕೊಂಡ್ ಹೋಗಿ ಮತ್ತೆ ಎತ್ಕೊಂಡ್ ಬಂದು ಇವಾಗ ತಿಂದಿದ್ದಾದ್ಮೇಲೆ ಮತ್ತೆ ಒಣಗಾಕಿದೀವಿ. ಇವಾಗ ಇದು ಒಣಗ್ಲೇಬೇಕು. ಒಣಗಿಲ್ಲ ಅಂತ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ, ಯಾಕಂದ್ರೆ ಮಳೆಗಾಲ ಅಲ್ವಾ. ಆಮೇಲೆ ಬ್ಯಾಚ್ ಇನ್ನ ಜಾಸ್ತಿ ಆಗ್ಬಿಡುತ್ತೆ ನಮ್ಮ ಮನೆಯಲ್ಲಿ. ಸೊ ಬೆಳಗ್ಗೆಯಿಂದ ಮಳೆ ಬರೋ ತರನೇ ಇತ್ತು. ಈಗ ನೋಡಿದ್ರೆ ಇಷ್ಟೊಂದು ಬಿಸಿಲು ಬರ್ತಾ ಇದೆ. ಇನ್ನೊಂದ್ 2-3 ಅವರ್ ಇದೇ ತರ ಬಿಸಿಲು ಇದ್ರೆ ನಮ್ ಬಟ್ಟೆ ಎಲ್ಲ ಒಣಗುತ್ತೆ. ನಮ್ ಮನೆದೇ ಬಟ್ಟೆ ಅಂತಲ್ಲ, ಎಷ್ಟೊಂದ್ ಜನದ ಮನೇಲಿ ಕೆಲ್ಸಕ್ಕೆ ಹೋಗೋರೆಲ್ಲ ಸಂಡೆ ಬಟ್ಟೆ ಎಲ್ಲ ಒಗ್ದಾಕಿರ್ತಾರೆ. ಈ ತರ ಮಳೆ ಬಂದ್ರೆ ಪಾಪ ಅವ್ರು ಏನ್ ಮಾಡಕ್ಕಾಗುತ್ತೆ ಅಲ್ವಾ. ಮನೇಲಿರೋರಾದ್ರೆ ನಾವು ಯಾವಾಗ ಬೇಕಾದ್ರೂ ಬಟ್ಟೆ ಒಗ್ದಾಕೊಂಡು ಒಣಗಾಕೊಬಹುದು. ಕೆಲ್ಸಕ್ಕೆಲ್ಲ ಹೋಗೋರು ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ನಾವು ವರುಣ ದೇವ ಹತ್ರ ನಾವ್ ಏನಂತ ಹೇಳಿದ್ರೆ ಅಪ್ಲಿಕೇಶನ್ ಹಾಕ್ಬೇಕು. ಏನ್ ಗೊತ್ತಾ, ಯಾವಾಗಾದ್ರೂ ಮಳೆ ಬಾ, ಎಲ್ಲಾರ ಮನೇಲೂ ಬಟ್ಟೆ ಒಗ್ಯೋ ದಿನ ಮಳೆ ಬರ್ಬೇಡ ಅಂತ ಅನ್ಬಿಟ್ಟು ಹಿಂಗ್ ಕೇಳ್ಕೊಂಡ್ರೆ ಇನ್ನೊಂದ್ ತರ. ಎಲ್ಲಾರ ಮನೇಲೂ ಒಂದೇ ದಿನ ಬಟ್ಟೆ ಒಗಿತಾರ? ಎಲ್ಲಾರ ಮನೇಲೂ ಒಂದೇ ದಿನ ಬಟ್ಟೆ ಒಗ್ಯಲ್ಲ. ಸೊ ಗೊತ್ತಿಲ್ಲ, ಬಿಸಿಲಿದ್ದಾಗ ಬಟ್ಟೆ ಒಣಗಾಕ್ಬೇಕು. ಜೋಕ್ಸ್ ಅಪಾರ್ಟ್, ಇವತ್ತು ತಿಂಡಿ ಎಲ್ಲ ತಿಂದಿದ್ದಾಗಿದೆ. ಮಧ್ಯಾಹ್ನ ಫ್ರೀ ಆಗಿದ್ವಿ. ಅವಳ್ದು ಓದ್ಕೊಳ್ಳೋದಿತ್ತು, ನಂದು ಸ್ವಲ್ಪ ಕೋರ್ಸಸ್ ಎಲ್ಲ ಮಾಡೋದಿದೆ, ಅದನ್ನ ಆಮೇಲೆ ಇಟ್ಕೊಳ್ಳೋಣ. ಇವಾಗ್ಲೇ ತಿಂಡಿ ತಿಂದಿದ ತಕ್ಷಣ ಕುತ್ಕೊಂಡ್ರೆ ಓದಕ್ಕೆ ಅಂತ ನಿದ್ದೆ ಬಂದ್ಬಿಡುತ್ತೆ ಅನ್ಬಿಟ್ಟು ಸ್ವಲ್ಪ ನಾನು ನಮ್ಮ ಮನೆ ಒಳಗಡೆ ಮನಿ ಪ್ಲಾಂಟ್ ಎಲ್ಲ ಹಾಕಿಟ್ಟಿದ್ವಿ, ಒಳಗಡೆ ಪಾಟ್ ಗಳಲ್ಲಿ ತಂದ್ಬಿಟ್ಟು. ಆದ್ರೆ ಅದೇನಾಗಿದೆ ಅಂದ್ರೆ ನೀಟಾಗಿ ನೋಡ್ಕೊಳ್ದಿರಾ, ಆಮೇಲೆ ನೀರ್ ನೀಟಾಗಿ ಹಾಕ್ದಿರಾ, ಸ್ವಲ್ಪ ಎಲ್ಲಾನು ಒಣಗೋಗಿದೆ. ಅದಕ್ಕೆ ನಮ್ಮ ಮನೆ ಹೊರಗಡೆ ಮನಿ ಪ್ಲಾಂಟ್ ನಾವ್ ಹಾಕೊಂಡಿದೀವಿ. ಅಂಡ್ ಇಂಡೋರ್ ಪ್ಲಾಂಟ್ಸ್ ತುಂಬಾನೇ ಇದೆ ಇಲ್ಲಿ. ಪಕ್ಕದ ಮನೆಯವ್ರದ್ದು ಅಷ್ಟೇ, ಅವರು ಇಟ್ಕೊಂಡಿದ್ದಾರೆ. ಸೊ ಮನಿ ಪ್ಲಾಂಟ್ ಮತ್ತೆ ಆ ಪಾಟ್ ಗಳಿಗೆ ರೀಪಾಟಿಂಗ್ ಮಾಡೋಣ ಅಂತ ಅನ್ಬಿಟ್ಟು. ಅಂಡ್ ಇದೊಂದು ಗಿಡ ಪಕ್ಕದ ಮನೆಯವರು ಬೆಳೆಸಿದ್ದಲ್ಲ, ಬೇರೆಯವ್ರು ಯಾರೋ ಕೊಟ್ಟಿದ್ದ ಹಾಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿದೆ. ಇದನ್ನ ಜಸ್ಟ್ ಹಿಂಗೆ ಇಟ್ರೆ ಅದ್ ಬಳ್ಳಿ ತರ ಚೆನ್ನಾಗ್ ಬರುತ್ತೆ, ಅಡ್ಗೆ ಮನೆಯಲ್ಲೆಲ್ಲ ಚೆನ್ನಾಗ್ ಕಾಣುತ್ತೆ ಅನ್ಬಿಟ್ಟು ಇದನ್ನು ಕಿತ್ಕೊಂಡು ಇಟ್ಕೊಂಡಿದೀನಿ. ಸೊ ಇವಾಗ ಇದಿಷ್ಟನ್ನು ರೀಪಾಟ್ ಮಾಡಿ ಸಿಗೋಣ. ನಮ್ಗಂತೂ ನಮ್ಮನೇಲಿ ನನ್ಗೆ ಆಗ್ಲಿ, ನಮ್ಮ ಅಮ್ಮಂಗೆ ಆಗ್ಲಿ, ನನ್ ತಂಗಿ ಸ್ವಲ್ಪ ನ್ಯೂಟ್ರಲ್. ಅವಳು ಇಷ್ಟ ಇರೋದ್ನ ಇಷ್ಟ ಅಂತಾನು ಹೇಳ್ಕೊಳಲ್ಲ, ಇಷ್ಟ ಇಲ್ದಿರೋದ್ನ ಇಷ್ಟ ಇಲ್ಲ ಅಂತಾನು ಹೇಳ್ಕೊಳಲ್ಲ. ನನ್ಗೆ ನಮ್ಮ ಅಮ್ಮಂಗೆ ಗಿಡಗಳಂತಂದ್ರೆ ತುಂಬಾನೇ ಇಷ್ಟ. ನಾವು ನರ್ಸರಿಗೆಲ್ಲ ಸುಮ್ನೆ ಹೋಗ್ತಾ ಇರ್ತೀವಿ, ನಾನು ಅಮ್ಮ. ಅಯ್ಯೋ ಆ ಗಿಡ ತರೋಣ, ಈ ಗಿಡ ತರೋಣ ಅಂತ ಅನ್ಬಿಟ್ಟು ಹೋಗ್ತಾ ಇರ್ತೀವಿ, ಗಿಡ ತರ್ತಾ ಇರ್ತೀವಿ. ಆಮೇಲೆ ನಂಗೆ ಇಂಡೋರ್ ಪ್ಲಾಂಟ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಅದ್ರಲ್ಲಿ ಇನ್ವೆಸ್ಟ್ ಮಾಡಕ್ಕೆ ನನ್ಗೆ ಇಷ್ಟ ಇಲ್ಲ, ಯಾಕಂದ್ರೆ ನಮ್ಮನೆ ಅಷ್ಟೊಂದು ಇಂಡೋರ್ ಪ್ಲಾಂಟ್ ಇಟ್ಕೊಳ್ಳೋ ಅಷ್ಟು ಆತರ ಏನಿಲ್ಲ. ಸಿಂಪಲ್ ಆಗಿದೆ ಮನೆ. ನಾವ್ ಆತರ ಇಂಡೋರ್ ಪ್ಲಾಂಟ್ ಇಟ್ಕೊಂಡು ಅದನ್ನ ಮೇಂಟೈನ್ ಮಾಡಕ್ಕೂ ಆಗಲ್ಲ. ಹಾಗಾಗಿ ಎಷ್ಟ್ ಬೇಕೋ ಅಷ್ಟು ಮಾತ್ರ ಮನಿ ಪ್ಲಾಂಟ್ ನ ಅಲ್ಲಿ ಇಲ್ಲಿ ಸ್ವಲ್ಪ ಏನಂತಾರೆ ಶೆಲ್ಫ್ ಎಲ್ಲೆಲ್ಲಿದೆ ಅಲ್ಲಿ ಇಟ್ಕೊಂಡಿದೀವಿ. ಅದ್ ಬಿಟ್ರೆ ಇಂಡೋರ್ ಪ್ಲಾಂಟ್ ನೆಲ್ಲ ತಗೊಬಂದ್ ನಮ್ಮನೇಲಿ ಇಟ್ಕೊಳಕ್ ಆಗಲ್ಲ. ಅದಕ್ಕೆಲ್ಲ ಮನೆಯೆಲ್ಲ ಚೆನ್ನಾಗಿರ್ಬೇಕು. ಅಥವಾ ಮನೆಯಲ್ಲಿ ಈ ಕಾರಿಡಾರ್ ಅಂತೆಲ್ಲ ಇರುತ್ತಲ್ಲ, ಆತರ ಇದ್ದಾಗ ನಾವ್ ಇಂಡೋರ್ ಪ್ಲಾಂಟ್ಸ್ ಇನ್ವೆಸ್ಟ್ ಮಾಡ್ಬಿಟ್ಟು ತಂದಿಡ್ಬೋದು. ನಮ್ಮನೇಲಿ ಆತರ ಎಲ್ಲ ಇನ್ವೆಸ್ಟ್ಮೆಂಟ್ ನನ್ಗನ್ಸೋ ಪ್ರಕಾರ ಅದ್ ವೇಸ್ಟ್ ಆಕ್ಚುಲಿ ಈ ಮನೆಗೆ. ಸೊ ಇವಾಗ ಅದೇ ಮನಿ ಪ್ಲಾಂಟ್ ಹಾಕ್ಬೇಕು. ಅಂಡ್ ಈ ಪ್ಲಾಂಟ್ ಕೂಡ ಬೇರೆ ಪಾಟ್ ಅಲ್ಲಿ ಹಾಕಿಡ್ಬೇಕು. ನಮ್ಗೆ ಗಿಡಗಳ ಮೇಲೆ ಒಲವು ತುಂಬಾ ಜಾಸ್ತಿ ಆಗಿದೆ ಅಲ್ಲ, ಮುಂಚೆಯಿಂದನೂ ಸ್ವಲ್ಪ ಜಾಸ್ತಿ ಇಷ್ಟ. ಗೊತ್ತಿಲ್ಲ, ಈ ಮನೆಗೆ ನಾವು ನಮ್ ಸ್ವಂತ ಮನೇಲಿ ಇದ್ದಾಗ ನಮ್ ಮನೆ ಹಾಫ್ ಸೈಟ್ ಅಲ್ಲಿ ಕಟ್ಟಿದ್ರು, ಇನ್ ಹಾಫ್ ಸೈಟ್ ಹಂಗೆ ಬಿಟ್ಟಿದ್ರು ನಮ್ ಪಪ್ಪ ಮತ್ತೆ ನಮ್ ಅಜ್ಜಿಯವರೆಲ್ಲ. ಅಲ್ಲೂ ಕೂಡ ತುಂಬಾನೇ ಗಿಡ ಹಾಕಿದ್ರು. ಏನೇನ್ ಗಿಡ, ಬಸ್ಲೆ ಸೊಪ್ಪಿನ ಗಿಡ ಆಗಿರ್ಬೋದು, ರೋಸ್ ಗಿಡಗಳು, ಗುಲ್ಕನ್ ಮಾಡ್ತಾರಲ್ಲ ರೋಸ್, ಆ ರೋಸ್ ಅದಂತೂ ಎಷ್ಟು ಸ್ಮೆಲ್ ಇರ್ತಿತ್ತು. ಕಿತ್ಕೊಂಡ್ರೆ ಅಂತಂದ್ರೆ ಅಷ್ಟು ಸ್ಮೆಲ್ ಇರೋದು. ಆಮೇಲೆ ದಾಸವಾಳ ಗಿಡಗಳು, ಮಾವಿನ ಮರ ಆಯ್ತು. ವರ್ಷಕ್ಕೆ ನಮ್ಗೆ ಎಷ್ಟು ಮಾವಿನ ಕಾಯಿ ಬಿಡ್ತಿದ್ವು. ಅಂಡ್ ನಾನು ನಮ್ ಪಪ್ಪ ಮಮ್ಮಿ ಜೊತೆ ಇದ್ದಿದ್ ಕಡಿಮೆನೆ. ನಾನ್ ಬೆಳ್ದಿದ್ದೆಲ್ಲ ನನ್ನ ಅಜ್ಜಿ ಮನೇಲಿ, ನಮ್ಮ ಮಮ್ಮಿಯವ್ರ ಮಮ್ಮಿ ಮನೇಲಿ. ನಮ್ಮ ಅಜ್ಜಿನೂ ಅಷ್ಟೇ, ಒಂದ್ 4-5 ಪಾಟ್ ಇಟ್ಕೊಂಡಿದ್ರು. ಆ ಪಾಟ್ ಅಲ್ಲಿ ಅವ್ರಿಗೆ ಅವತ್ತಿನ ಪೂಜೆಗೆ ಏನೇನ್ ಬೇಕು, ದಾಸವಾಳ ಗಿಡ ಆಗಿರ್ಬೋದು, ಮತ್ತೆ ರೋಸ್ ಪ್ಲಾಂಟ್ ಆಗಿರ್ಬೋದು, ಆಮೇಲೆ ನಂಗೆ ಆ ಹೂನ್ ಹೆಸರು ಹೇಳಕ್ ಬರ್ಕೊಂಡಿದ್ರು ಅವ್ರು. ಸೊ ಅದ್ ಗೊತ್ತಿಲ್ಲ, ಈ ಗಿಡದ ಮೇಲೆ ಮತ್ತೆ ಪ್ರಾಣಿಗಳ ಮೇಲೆ ಒಲ್ವು ನಮ್ ಫ್ಯಾಮಿಲಿಯಿಂದಾನೇ ಬಂದಿರೋದು. ನಮ್ಮ ಅಜ್ಜಿನೂ ಅಷ್ಟೇ, ನಮ್ಮ ಅಜ್ಜಿಗೂ ಪ್ರಾಣಿಗಳೆಲ್ಲ ಅಂತಂದ್ರೆ ತುಂಬಾನೇ ಇಷ್ಟ. ಫಿಶ್, ನಮ್ಮ ಅಜ್ಜಿ ಮನೇಲಿ ನಾವ್ ಆಕ್ಚುಲಿ ಅಕ್ವೇರಿಯಂ ಇಟ್ಟು ಫಿಶ್ ಸಾಕಿದ್ವಿ.
ನಮ್ಮ ಮಾಮನಿಂದ ಬಂದಿದ್ದು. ಅಂದ್ರೆ ನಮ್ಮ ಮಮ್ಮಿಗೆ ಇನ್ನೊಬ್ರು ಅಣ್ಣ ಇದಾರೆ, ಅವ್ರ ಮನೇಲಿ ಫಸ್ಟ್ ಫಿಶ್ ಸಾಕಿದ್ದು. ಅವ್ರನ್ನ ನೋಡಿ ಅವ್ರು ಹೊಸ ಫಿಶ್ ಅಕ್ವೇರಿಯಂ ತಗೊಂಡ್ರು ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಅವ್ರು ಯೂಸ್ ಮಾಡ್ತಿದ್ರು ಹಳೆ ಅಕ್ವೇರಿಯಂ ಕೊಟ್ಟು ಫಿಶ್ ಎಲ್ಲ ತಂದ್ಕೊಟ್ಟಿದ್ರು. ನಮ್ಮ ಮನೇಲಿ ಶಾರ್ಕ್ ಫಿಶ್ ಇತ್ತು, ಆ ಶಾರ್ಕ್ ಫಿಶ್ ಗಳು ಮರಿ ಎಲ್ಲ ಆಗ್ತಿತ್ತು. ನಮ್ಮ ಅಜ್ಜಿ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋರು. ನಾನು ಅವಾಗ 4th 5th ಇದ್ದೆ ಅನ್ಸುತ್ತೆ. ನಮ್ಮ ಅಜ್ಜಿ ಫಿಶ್ ಎಲ್ಲ ನೋಡ್ಕೊಂಡು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ರು. ಆಮೇಲೆ ಅಲ್ಲಿಂದ ಬೆಳೆದಿದ್ದ ಇಂಟ್ರೆಸ್ಟ್ ನಾನು ನಮ್ಮ ಪಪ್ಪ ಮನೆಗ್ ಬಂದೆ 8th ಸ್ಟ್ಯಾಂಡರ್ಡ್ಗೆ. ಇಲ್ಲಿ ಬಂದ್ಮೇಲೂ ನಾನು ನಮ್ಮ ಪಪ್ಪನ ಹತ್ರ ಕೇಳಿ ನಮ್ಮ ಪಪ್ಪನೇ ಒಂದ್ ಅಕ್ವೇರಿಯಂ ಮಾಡ್ಕೊಟ್ಟಿದ್ರು. ಅಕ್ವೇರಿಯಂ ಎಲ್ಲ ಇಟ್ಟು ಫಿಶ್ ಎಲ್ಲ ಸಾಕೊಂಡಿದ್ವಿ ನಾವುನು. ಈ ಮನೇಲೂ ನಮ್ದು ಇತ್ತು, ಹೊಸದಾಗಿ ನಾವು ಫಿಶ್ ಮತ್ತೆ ಸ್ಟ್ಯಾಂಡ್ ಎಲ್ಲ ತಂದು ಇಟ್ಕೊಂಡಿದ್ವಿ. ನಮ್ ಗುಡ್ಡು ಇದ್ದಾಗಿತ್ತು, ಬಟ್ ನಮ್ ಸಿಂಬನ್ ತಂದ್ಮೇಲೆ ನಾವು ಬೇರೆಯವ್ರಿಗೆ ಕೊಟ್ಬಿಟ್ವಿ. ಯಾಕಂದ್ರೆ ಗುಡ್ಡು ಸಿಂಬನ್ ಇಟ್ಕೊಂಡು ನಮ್ಮ ಮಮ್ಮಿ ಟ್ಯೂಷನ್ ಎಲ್ಲ ಮಾಡ್ತಾರೆ, ಜಾಗ ಅಷ್ಟು ಸಾಕಾಗಲ್ಲ. ಅದಕ್ಕೆ ಅಂತಾನೆ ಒಂದ್ ಪರ್ಟಿಕ್ಯುಲರ್ ಜಾಗ ಬೇಕಾಗುತ್ತೆ. ಆಮೇಲೆ ಅದನ್ನ ಮೇಂಟೈನ್ ಮಾಡಕ್ ಟೈಮು ಬೇಕು. ನಾವ್ ಎಷ್ಟು ಫಿಶ್ ತಂದ್ ಬಿಡ್ತಿದ್ವಿ, ಎಷ್ಟೊಂದ್ ಫಿಶ್ ಗಳು ಸತ್ತೇ ಹೋಗ್ತಾ ಇತ್ತು. ಅದ್ ಸಾಯೋದು ಒಂಥರ ಒಳ್ಳೇದೇ ಅಂತ ಹೇಳ್ತಾರೆ, ಬಟ್ ಸ್ಟಿಲ್ ನಾವ್ ಅದಕ್ಕೆ 200 ರೂಪಾಯಿ 300 ರೂಪಾಯಿ ಎಲ್ಲ ಕೊಟ್ಟು ತಂದಿರ್ತೀವಿ ಚೆನ್ನಾಗಿರುತ್ತೆ ಅಂತ ಅನ್ಬಿಟ್ಟು. ಆತರ ಸತ್ತೋಗ್ತಿದ್ವು. ಅಂಡ್ ಮೇನ್ ರೀಸನ್ ಏನಂತಂದ್ರೆ ನಮ್ಮ ಮನೇಲಿ ತುಂಬಾನೇ ಇತ್ತು ಫಿಶ್ ಗಳು. ಮೇನ್ ರೀಸನ್ ಏನಂದ್ರೆ ಗುಡ್ಡು ಸಿಂಬಾ ಇದಾರಲ್ವಾ, ಅವ್ರನ್ನೇ ಸ್ವಲ್ಪ ನೋಡ್ಕೊಳಕ್ಕೆ ಅವ್ರದೇ ಒಂದು ಕಮಿಟ್ಮೆಂಟ್ ತರ ಆಗಿದೆ ನಮ್ಗೆ. ಇನ್ನು ಫಿಶ್ದೆಲ್ಲ ಕಮಿಟ್ಮೆಂಟ್ ತಗೊಳ್ಳೋ ಅಷ್ಟು ನಾವು ಫ್ರೀ ಇರ್ಲಿಲ್ಲ. ಅಂಡ್ ನಾನ್ ಕೆಲ್ಸಕ್ ಬೇರೆ ಹೋಗ್ತಾ ಇದ್ದೆ ಅವಾಗ. ನಾನು ವರ್ಕಿಂಗ್ ಅಲ್ಲಿ ಇದ್ದೆ, ಸಿಕ್ತಿದ್ದಿದ್ ಸ್ಯಾಟರ್ಡೆ ಸಂಡೇ 2 ದಿನ ಆಫ್ ಅಂತ ಹೇಳಿ. ಹಾಗಾಗಿ ನಾವು ಬೇರೆಯವ್ರಿಗೆ ಕೊಟ್ಬಿಟ್ವಿ. ಇವಾಗ ಗುಡ್ಡು ಸಿಂಬಾ ಅಂಡ್ ಚೀಕು ಪೀಕು ಇದಾರೆ. ಅವ್ರನ್ನೂ ಅಷ್ಟೇ ನಾವು ತುಂಬಾ ದಿನಗಳಿಂದ ತರ್ಬೇಕು, ನಮ್ಮ ಮನೇಲಿ ಒಂದ್ ಪಕ್ಷಿ ಸಾಕ್ಬೇಕು ಅಂತ ಅನ್ಕೊಂಡು ಫೈನಲಿ ನಮ್ಮ ಮಮ್ಮಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ 11th 2025 ಅಲ್ಲಿ ಕೊಡ್ಸಿದ್ದದನ್ನ. ಸೊ ಪ್ರತಿಯೊಂದು ಡೇಟ್ಸ್ ಎಲ್ಲ ನಾವು ನೆನಪಲ್ಲಿ ಇಟ್ಕೊಂಡಿರ್ತೀವಿ. ಯಾಕಂದ್ರೆ ನಮ್ ಫ್ಯಾಮಿಲಿಗೆ ಯಾರೋ ಒಬ್ರು ಆಡ್ ಆನ್ ಆದ್ರೂ ಒಂದು ಲಿವಿಂಗ್ ಥಿಂಗ್ ಅಥವಾ ಲಿವಿಂಗ್ ಬೀಯಿಂಗ್ ಅಂತ ಅಂದ್ರೆ ನಮ್ಗೆ ಅಷ್ಟೇ ಖುಷಿ ಇರುತ್ತೆ. ಅಂಡ್ ವಿ ಆರ್ ಸೋ ಹ್ಯಾಪಿ. ನಮ್ಮನೇಲಿ ನಾವಿರೋದ್ 3 ಜನ ಆಗಿರೋದ್ರಿಂದ ನಮ್ಮ ಮನೆಗ್ ಬರೋರು ಯಾರು ಇಲ್ಲ, ಅಂಡ್ ನಮ್ಮ ಮನೆಯಿಂದ ಹೋಗೋರು ಯಾರು ಇಲ್ಲ. ನಮ್ 3 ಜನ ಜೊತೆ ಗುಡ್ಡು ಸಿಂಬಾ ಅಂಡ್ ದೆನ್ ಅವ್ರು ಚೀಕು ಪೀಕು ಇರ್ತಾರೆ. ಸೊ ಬನ್ನಿ, ನೀವ್ ಅದೇ ಎಲ್ಲಿಂದ ಸ್ಟಾರ್ಟ್ ಆಗಿದ್ದು ಅಂದ್ರೆ ಈ ಗಿಡದ ಮೇಲಿರೋ ಪ್ರೀತಿ ಇಂಟ್ರೆಸ್ಟ್ ಎಲ್ಲಿಂದ ಬಂದಿರೋದು ಅಂದ್ರೆ ನನ್ನ ಅಜ್ಜಿ ನಮ್ಮಮ್ಮ ಇವರಿಂದಾನೇ ಬಂದಿರೋದು. ನಾವ್ ನೋಡಿದೀವಲ್ವಾ, ಅವರೆಲ್ಲ ಗಿಡ ಎಲ್ಲ ಹಾಕಿರೋದು, ಅವರೆಲ್ಲ ಅದನ್ನ ಬೆಳೆಸಿರೋದು, ಅದನ್ನ ನೋಡ್ಕೊಂತಿದ್ದ ರೀತಿ ಎಲ್ಲ ನೋಡಿ ನಮಗೂ ಅದೊಂದು ಆಸೆ. ಅಂಡ್ ನಾವ್ ಆದಷ್ಟು ಬಾಡಿಗೆ ಮನೇಲಿ ಇರೋದ್ರಿಂದ ನಾವ್ ಅದನ್ನೆಲ್ಲ ಜಾಸ್ತಿ ಗಿಡನೆಲ್ಲ ತಂದು ಇಟ್ಕೊಳಕ್ ಆಗಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನಾವು ಇಟ್ಕೊಂಡಿದೀವಿ. ಪಾಟಲ್ಲೆಲ್ಲ ಹಾಕಿರೋದಿರ್ಬೋದು ಅಥವಾ ಇಲ್ಲಿ ಸುಮ್ನೆ ಇರೋ ಜಾಗಕ್ಕೆ ಅನ್ಬಿಟ್ಟು ಗಿಡ ಹಾಕಿದೀವಿ ಅಷ್ಟೇ. ಬನ್ನಿ ನೋಡೋಣ. ಇವತ್ತು ಅದೇ ಪಾಟ್ಗೆಲ್ಲ ರೀಪೋಟಿಂಗ್ ಮಾಡಿ ಇನ್ಮೇಲಾದ್ರೂ ಚೆನ್ನಾಗಿ ಬೆಳೆಸೋದೇನಿಲ್ಲ. ಅವರಿಗೆ ವೀಕ್ಲಿ ಒನ್ಸ್ ಆದ್ರೂ ತೆಗ್ದು ನೀರ್ ಹಾಕಿದ್ರೆ ಅವ್ರ ಪಾಡ್ಗೆ ಅವ್ರು ಬೆಳ್ಕೊಂತಾರೆ. ನಾವೇ ಸ್ವಲ್ಪ ಡಿಲೇ ಎಲ್ಲ ನೆಗ್ಲೆಕ್ಟ್ ಮಾಡಿದ್ವಿ, ನೀರ್ ಹಾಕ್ಲಿಲ್ಲ ನಾವು. ಹಾಗಾಗಿ ಫುಲ್ ಗಿಡ ಎಲ್ಲ ಒಣಗೋಗಿದೆ. ಮನೆ ಒಳಗಡೆ ಮನಿ ಪ್ಲಾಂಟ್ ಅಂತಲ್ಲ, ಯಾವ್ದೇ ಗಿಡ ಇಟ್ರು ಒಣಗಬಾರ್ದು ಅಂತ ಹೇಳ್ತಾರೆ. ಅದು ಒಣಗಿ ತುಂಬಾ ದಿನಗಳೇ ಆಗಿದೆ. ಸೊ ಇವಾಗ ಅದನ್ನ ರೀಪೋಟಿಂಗ್ ಮಾಡೋಣ. ಇಲ್ಲಿ ನೋಡಿ, ನಮ್ಮ ಮನೆ ಪಾಟ್ ಅಲ್ಲಿ ನಿಂಬೆ ಹಣ್ಣಿನ ಗಿಡ ಬೆಳೀತಾ ಇದೆ. ಆಕ್ಚುಲಿ ನಾವು ಶುಕ್ರವಾರದೊತ್ತು ಅಥವಾ ಅಂಬಾಸ ಪೌರ್ಣಮಿಗೆಲ್ಲ ನಿಂಬೆ ಹಣ್ಣೆಲ್ಲ ಕಟ್ ಮಾಡ್ತೀವಲ್ವಾ, ಅದನ್ನ ನಮ್ ಬಿಂದು ಎತ್ಬಿಟ್ಟು ಪಾಟ್ ಒಳಗ್ ಇಟ್ಟಿದ್ದಾಳೆ. ಅದು ಗಿಡ ಬೆಳೀತಾ ಇದೆ, ಹೊಸ ಸ್ಯಾಪ್ಲಿಂಗ್. ಆಕ್ಚುಲಿ ನಂಗೆ ನಿಂಬೆ ಹಣ್ಣಿನ ಗಿಡ ಆಗಿರ್ಬೋದು ಅಥವಾ ಕರಿಬೇವಿನ ಗಿಡ ಹಾಕ್ಬೇಕಂತ ತುಂಬಾ ಆಸೆ ಇತ್ತು. ನಿಂಬೆ ಹಣ್ಣಿನ ಗಿಡ ಬರ್ತಾ ಇದೆ. ಅದನ್ನ ನಾವು ಯಾವ್ದಾದ್ರು ದೊಡ್ಡದ್ ಗ್ರೋ ಬ್ಯಾಗ್ ಸಿಗುತ್ತಲ್ಲ, ಆತರ ಗ್ರೋ ಬ್ಯಾಗ್ ಅಲ್ಲಿ ತಂದ್ಬಿಟ್ಟು ಹಾಕ್ತಿವಿ. ಕರಿಬೇವಿನ ಗಿಡ ಹಾಕ್ಬೇಕು, ಅದು ಗಿಡನೇ ತಂದು ಹಾಕ್ಬೇಕಂತೆ. ಸೊ ಗಿಡ ತಂದ್ಬಿಟ್ಟು ಹಾಕ್ತಿವಿ. ಸೊ ಯು ಕ್ಯಾನ್ ಸಿ ಹಿಯರ್. ದಯವಿಟ್ಟು ಬೈಕೋಬೇಡಿ, ನಾವು ಈ ಗಿಡಗಳನ್ನೆಲ್ಲ ಹಾಳು ಮಾಡಿದೀವಿ. ತುಂಬಾ ಚೆನ್ನಾಗಿ ಬೆಳೀತಿದ್ದ ಗಿಡಗಳನ್ನ ನಾವು ನೀರ್ ಹಾಕ್ತಿರಾನೆ ಅದನ್ನ ಹಾಳು ಮಾಡಿದೀವಿ. ದಟ್ಸ್ ಓಕೆ. ನಮ್ಮ ಹತ್ರ ಗಿಡಗಳಿದೆ, ಜಾಸ್ತಿನೇ ಇದೆ. ಸೊ ರೀಪಾಟಿಂಗ್ ಮಾಡ್ತೀನಿ ನಾನು ಇವಾಗ. ಅದು ತಗೋಬಾ.
ಲೋಟದಲ್ಲಿರೋದ್ ಬೇಡ, ಅದ್ ಅಲ್ಲೇ ಇರ್ಲಿ. ಅದ್ ಯಾವ್ದಕ್ಕೂ ಹಾಕಲ್ಲ. ನೀರ್ ಹಾಕಿಲಿ ಇದು ಇಷ್ಟೇ ಮಾಡ್ಬೇಕಂತ. ಕಟ್ ಮಾಡ್ಬಿಟ್ಟು ರೀಪೋರ್ಟಿಂಗ್ ಮಾಡ್ಬೇಕಂತ ಅಂದ್ರೆ ಇಲ್ಲಿ ನಿಮ್ಗೆ ಕಾಣಿಸುತ್ತೆ ನೋಡಿ ನಾಟ್. ಈ ನಾಟ್ ಕರೆಕ್ಟ್ ಆಗಿ ನಾಟ್ ಹತ್ರ ಹಿಂಗ್ ಕಟ್ ಮಾಡ್ಬೇಕು. ಇವಾಗ ಹಿಂಗೆ ಕಟ್ ಮಾಡಿ ಹಿಂಗ್ ಇಟ್ಟಾಗ ಇಲ್ಲಿ ನಾಟ್ ಕಾಣ್ತಾ ಇದೆಯಾ, ಈ ನಾಟ್ ಇಂದ ಗಿಡ ಬೆಳೆಯುತ್ತೆ. ಗಿಡ ಬೆಳೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಹೀಗೆ ಕಟ್ ಮಾಡಿ ಹಾಕಿ ಚೆನ್ನಾಗಿ ಬೆಳೆಯುತ್ತೆ. ತುಂಬಾ ದಷ್ಟ ಪುಷ್ಟವಾಗಿ ಬೆಳೆಯುತ್ತದೆ ಗಿಡ. ನಿಮ್ಗೆ ಪ್ರೀವಿಯಸ್ ವಿಡಿಯೋಸ್ ಅಲ್ಲೆಲ್ಲ ನಮ್ಗೆ ತುಂಬಾ ಬೊಗಳಿರೋದ್ ನಿಮ್ಗೆ ಕೇಳ್ತಿರುತ್ತೆ. ಅದನ್ನ ದಯವಿಟ್ಟು ಅದು ಏನಂತಾರೆ ಡಿಸ್ಟರ್ಬೆನ್ಸ್ಗೆ ದಯವಿಟ್ಟು ಕ್ಷಮೆ ಇರ್ಲಿ. ಆ ತಪ್ಪನ್ನ ನಿಮ್ಮ ಹೊಟ್ಟೆಗೆ ಹಾಕೊಳ್ಳಿ. ನಾವು ಏನಂತಾರೆ ಅವ್ರಿಬ್ರಿಗೆ ಒಂದ್ ಟೈಮಿಂಗ್ಸ್ ಅನ್ನೋದಿದೆ. ಆ ಟೈಮ್ ಅಲ್ಲಿ ನಾವು ಅವ್ರನ್ನ ರೂಮಲ್ಲಿ ಬಿಟ್ಬಿಡ್ತೀವಿ, ಕಟ್ಟಾಕ್ಬಿಟ್ಟು ತಿಂಡಿ ಹಾಕ್ಬಿಟ್ಟು ಅವ್ರು ಮಲ್ಕೊಂಡ್ಬಿಡ್ತಾರೆ. ಮತ್ತೆ ಮಧ್ಯಾಹ್ನನೂ ಅಷ್ಟೇ, ಸಂಜೆ ಒಂದ್ ಟ್ಯೂಷನ್ ಟೈಮಿಂಗ್ಸ್ ಏನಿದೆ ಆ ಟೈಮ್ ಫುಲ್ ಒಂದ್ 3 to 4 hours ನಾವು ಕಟ್ಟಾಕ್ತಿವಿ, ಅವ್ರು ಮಲ್ಕೊಂತಾರೆ. ಅದನ್ ಬಿಟ್ಟು ಬೇರೆ ಟೈಮಲ್ಲಿ ನಾವೇನಾದ್ರೂ ರೂಮಲ್ಲಿ ಬಿಟ್ವಿ ಅವ್ರಿಬ್ರುನ್ನೇ ಅವ್ರನ್ನ ಕಟ್ಟಾಕಿದ್ವಿ ಅಂತಂದ್ರೆ ಬೊಗಳ್ತಾನೆ ಇರ್ತಾರೆ. ನಾಟ್ ಗುಡ್ಡು, ಓನ್ಲಿ ಸಿಂಬಾ. ಗುಡ್ಡು ಹೆಂಗಂತಂದ್ರೆ ಅವ್ನಿಗೆ ಟೈಮ್ ಸಿಕ್ಕಿದ್ರೆ ಸಾಕು ಮಲ್ಕೊಳಕ್ಕೆ ಅಂತ ಕಾಯ್ತಾ ಇರ್ತಾನೆ. ಸಿಂಬಾ ಹಂಗಲ್ಲ ನೋಡಿ, ಈಗ್ಲೂ ಕೂಡ ಬೊಗಳ್ತಾ ಇದ್ದಾನೆ. ನಾವ್ ಅವ್ರನ್ನ ಇಷ್ಟೊತ್ತಿಗೆ ಆಕ್ಚುಲಿ ನಾವ್ ಈಚೆ ಕಡೆ ಬಿಡ್ತೀವಿ 1 o'clock 2 o'clock 1:30 ಹೊತ್ತಿಗೆಲ್ಲ. ಇವತ್ತು ಈಗ ಅವನ್ನ ಕಟ್ಟಾಕಿರೋದು ಮಲಗ್ಲಿ, ತಿಂಡಿ ತಿನ್ಬಿಟ್ಟು ಆದ್ಮೇಲೆ ಮಲಗಿಲ್ಲ ಅಂತ ಅಂದ್ಬಿಟ್ಟು ಅವ್ನ್ ಬೊಗಳ್ತಾನೆ ಇದ್ದಾನೆ. ಆ ತರ ಡಿಸ್ಟರ್ಬೆನ್ಸ್ ಇರುತ್ತೆ, ದಯವಿಟ್ಟು ಬೇಜಾರ್ ಮಾಡ್ಕೊಂಬೇಡಿ ಅದನ್ನ, ಆ ಡಿಸ್ಟರ್ಬೆನ್ಸ್ನೆಲ್ಲ ಪ್ಲೀಸ್. ನಮ್ಮ ಮನೇಲಿ ಪಾಪ ಮಕ್ಳಿರೋದ್ರಿಂದ ಆ ತರ ಎಲ್ಲ ಆಗುತ್ತೆ. ನಾಯಿನ ಇಷ್ಟ ಪಡದೆ ಇರೋರು ನಮ್ಮ ಚಾನೆಲ್ ನ ಇಗ್ನೋರ್ ಮಾಡಿ, ನಾಯಿನ ಇಷ್ಟ ಪಡೋರು ನಮ್ಮ ಚಾನೆಲ್ ನ ನೋಡಿ. ಇವಾಗ ಇದಿಷ್ಟನ್ನು ಕಟ್ ಮಾಡ್ಕೊಂಡು ನೋಡಿ. ವಾವ್, ಇದಕ್ಕೆ ಯಾಕೆ ಮಣ್ಣು ಇಷ್ಟ ಐತೆ? ಇನ್ನೊಂಚೂರು ಹಾಕ್ ಮಣ್ಣು.
ನೀವ್ ಇವಾಗ ನೋಡ್ಬೋದು ಆಗ್ಲೇ ಹೇಗಿತ್ತು ಈಗ ಹೇಗಾಗಿದೆ. ಇದನ್ನ ಸುಮ್ನೆ ಇಟ್ರೆ ಆಗಲ್ಲ, ಬಿಂದು ದಿನ ನೀರ್ ಹಾಕ್ತಾಳೆ ಅದಕ್ಕೆ. ಇದಕ್ಕೆ ವಿಡಿಯೋನೇ ಸಾಕ್ಷಿ. ನಿಮಗೆ ನಾನೇನೋ ತೋರಿಸ್ತೀನಿ ಬನ್ನಿ ಇಲ್ಲಿ. ದಿಸ್ ಇಸ್ ವಾಟ್. ಇದು ಯಾರಿಗಾದ್ರೂ ಗೊತ್ತಾ ಯಾವ ಹೂವ ಅಂತ? ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ. ಈ ಗಿಡನ ನಾವು ತಂದು ಆಲ್ಮೋಸ್ಟ್ 2 ವರ್ಷ ಆಯ್ತಾ ಬಂತು. 2 ವರ್ಷದಿಂದ ನಾನು ಯಾವಾಗ್ಲೂ ಅನ್ಕೊಂತ ಇದ್ದೆ ಈ ಗಿಡದಲ್ಲಿ ಯಾವಾಗ ಹೂವ ಬಿಡುತ್ತೆ ಅಂತ. ಫೈನಲಿ ಹೂವ ಬಿಡ್ತಾ ಇದೆ. ಇದು ಹೂವ ಬಿಟ್ಟಿದ್ದಾಗ ನಾವು ಅದಕ್ಕೆ ಪೂಜೆ ಮಾಡ್ಬೇಕು ಅಂತೆಲ್ಲ ಇದೆ. ಇದು ರಾತ್ರಿ ಹೊತ್ತು ಮಾತ್ರ ಹರಳುತ್ತೆ. ಯಾವ ಹೂವ ಅಂತ ಅನ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ. ಆಡ್ ಆನ್ ಆಗ್ತಾ ಇದೆ ನಮ್ಮ ಮನೆ ಒಳಗಡೆಗೆ. ಹೌದು, ಅವಾಗ ಮಣ್ಣು ಮೇಲಿರೋದೆಲ್ಲ ಒಳಗೋಗುತ್ತೆ. ಆಕ್ಚುಲಿ ಹೆಗ್ಣ ತೋಡಿದೆ, ಬರೀ ಕಲ್ಲೇ ತೋಡಿದೆ, ಮಣ್ಣು ತಾನೇ ತೋಡ್ಬೇಕು. ವಾಟ್ ಇಸ್ ದಿಸ್ ಹೆಗ್ಣ? ನೆಕ್ಸ್ಟ್ ಟೈಮ್ ಇಂದ ಅದು ಕ್ಲಾಸ್ ತಗೊಳ್ಳೋಣ ಬಿಂದು. ನೋಡು ಕಂದ, ನೀನು ಒಳಗಿಂದ ಮಣ್ಣು ತೋಡಿದ್ರೆ ನೀನ್ ದಯವಿಟ್ಟು ಮಣ್ಣನ್ ಮಾತ್ರ ತೋಡು, ಕಲ್ಲನ್ನೆಲ್ಲ ತೋಡ್ಬೇಡ. ಕಲ್ಲೆಲ್ಲ ಇದೆ ಇದ್ರಲ್ಲಿ. ನಿಮ್ಗೆ ಈ ತರ ಮಣ್ಣಲ್ಲ ನೀವ್ ಯಾರಾದ್ರೂ ಆಟ ಆಡಿದೀರಾ? ಆಟ ಆಡಕ್ ಇಷ್ಟನಾ ಅಂತ ಕಮೆಂಟ್ ಮಾಡಿ. ನಾನು ಎಲ್ಲದಕ್ಕೂ ಕಮೆಂಟ್ ಮಾಡಿ ಅಂತ ಇರ್ತೀನ. ನೀವ್ ಯಾರು ಕಮೆಂಟ್ ಏನು ಇಲ್ಲ, ಮಣ್ಣು. ವಾವ್, ನಾನು ಇದನ್ನ ಜಸ್ಟ್ ಹಿಂಗೆ ಇಟ್ಬಿಡ್ತೀನಿ. ಇದಾಗಿತ್ತು ನಮ್ಮ ರೀಪಾಟಿಂಗ್ ವ್ಲಾಗ್. ಇದೆಲ್ಲ ರೀಪಾಟಿಂಗ್ ಆಗಿದ್ಯಲ್ವಾ, ಇದನ್ನ ಸ್ವಲ್ಪ ಹೊತ್ತು ಹಿಂಗೆ ಬಿಸಿಲಲ್ಲಿ ಬಿಡ್ತೀವಿ. ಅದ್ ಸ್ವಲ್ಪ ಮಣ್ಣೆಲ್ಲ ಡ್ರೈ ಆಗ್ಲಿ, ಅದಾದ್ಮೇಲೆ ತಗೊಂಡೋಗಿ ಒಳಗಿಡ್ತೀವಿ. ಒಳಗಿಟ್ಮೇಲೆ ಹೇಗ್ ಕಾಣುತ್ತೆ ಅಂತ ಅನ್ಬಿಟ್ಟು ಅಂಡ್ ಎಲ್ಲಿ ಇಡ್ತೀವಿ ಅಂತ ಅನ್ಬಿಟ್ಟು ನಾನ್ ನಿಮಗ್ ತೋರಿಸ್ತೀನಿ. ಆಕ್ಚುಲಿ ನಮ್ ಬಿಂದುಗೆ ಏನೋ ತಿನ್ಬೇಕಂತ ಅನ್ಸ್ತಾ ಇದೆಯಂತೆ. ಅದಕ್ಕೆ ಅವಳೇ ಇನಿಷಿಯೇಟಿವ್ ತಗೊಂಡು ಇವತ್ತು ಕೇಸರಿ ಬಾತ್ ಮಾಡ್ತಾ ಇದ್ದಾಳೆ. ಅದು ಏನ್ ಕೇಸರಿ ಬಾತ್ ಅಂತ ಅಂದ್ರೆ ಮ್ಯಾಂಗೋ ಕೇಸರಿ ಬಾತ್. ರೆಸಿಪಿ ಬೇಕಂತ ಅಂದ್ರೆ ಕಮೆಂಟ್ಸ್ ಮಾಡಿ, ನಾವು ಅಪ್ಲೋಡ್ ಮಾಡ್ತೀವಿ. ಆದ್ರೆ ಇವಾಗ ನಾವು ರೆಸಿಪಿ ಶೂಟ್ ಮಾಡ್ತಾ ಇಲ್ಲ. ಬಿಂದು ಅವರೇ, ಮೇಡಮ್ ಚೆಕ್ ಈ ಕಡೆ ತಿರ್ಕೊಳ್ಳಿ. ನೀವು ಏನ್ ಮಾಡ್ತಾ ಇದ್ದೀರಾ ಮೇಡಮ್? ಚೆಕ್ ಮೇಡಮ್ ಅವರೇ, ಏನ್ ಮಾಡ್ತಾ ಇದ್ದೀರಾ? ಮ್ಯಾಂಗೋ ಕೇಸರಿ ಬಾತ್. ಟೈಮ್ ಎಷ್ಟು ಆಗಿದೆ? 2 ಗಂಟೆ ಊಟದ ಟೈಮ್ ಆಯ್ತು. ಊಟದ ಟೈಮ್ಗೆ ರೊಟ್ಟಿ ಇದೆ, ರೊಟ್ಟಿ ಜೊತೆ ರಾಜ್ಮಾ ಇದೆ, ರಾಜ್ಮಾ ಜೊತೆ ಪಲ್ಯ, ಸೊಪ್ಪಿನ ಪಲ್ಯ ಇದೆ. ಇವಳಿಗೆ ಏನ್ ಗೊತ್ತಾ, ಹೆಲ್ದಿ ಮಾಡ್ಕೊಟ್ರೆ ಹಿಂಗ್ ಅಂತಾಳೆ. ಹೆಲ್ದಿ ಇಲ್ದೇ ಇದ್ದಾಗ ಅಯ್ಯೋ ಹಂಗ್ ತಿನ್ಬೇಕು ಕಣೆ, ಹಿಂಗ್ ತಿನ್ಬೇಕು ಕಣೆ ಅಂತಾಳೆ. ಈಗ ನೋಡಿದ್ರೆ ಸ್ವೀಟ್, ನೀನು ನಿಜ ಒಪ್ಕೋ, ನಿಂಗೆ ಸ್ವೀಟ್ ಕ್ರೇವಿಂಗ್ ಆಗಿದೆ. ಇಟ್ಸ್ ನಾಟ್ ಅಬೌಟ್ ಲಂಚ್, ನಿಂಗೆ ಸ್ವೀಟ್ ಕ್ರೇವಿಂಗ್ ಆಗಿದೆ. ಅದಕ್ಕೆ ನೀನು ಕೇಸರಿ ಬಾತ್ ಮಾಡ್ತಾ ಇದ್ಯಾ, ಹೌದು ಅಲ್ವೋ? ಅದನ್ನ ಒಪ್ಕೋ. ಸೊ ಗೈಸ್, ಅವಳಿಗೆ ಸ್ವೀಟ್ ಕ್ರೇವಿಂಗ್ ಆಗಿದೆ, ಅದಕ್ಕೋಸ್ಕರ ಅವಳು ಕೇಸರಿ ಮಾಡು ಅಂತ ಅಂದೆ ತಾನೆ. ನೀನ್ ಮಾಡಿದ್ರೆ ನಾನ್ ತಿಂತೀನಿ ಅಂತ ಅಂದೆ, ಬಟ್ ನೀನ್ ನನ್ಗೆ ಹೇಳಿದ್ರೆ ನನ್ ದೇವ್ರಾಣೆ ನಾನ್ ಮಾಡ್ತಾನೆ ಇರ್ಲಿಲ್ಲ. ಅದನ್ನ ದಯವಿಟ್ಟು ಸ್ಟವ್ನ ಉರಿನ ಕಡಿಮೆ ಕೊಟ್ಕೋ, ಇಲ್ಲಾಂದ್ರೆ ರವೆ ಸೀದೋಗುತ್ತೆ. ಮಾಡ ಆಮೇಲೆ ಸಿಗ್ತೀನಿ. ಇಲ್ಲಿ ರವೆನ ಹುರ್ಕೊಂತ ಇದ್ದಾಳೆ. ಇಲ್ಲಿ ಮ್ಯಾಂಗೋ ಪಲ್ಪ್ ಎಲ್ಲ ಕಟ್ ಮಾಡ್ಕೊಂಡು ಮಿಕ್ಸಿಗೆ ಹಾಕೊಂಡು ಇಟ್ಕೊಂಡಿದ್ದಾಳೆ, ಗ್ರೈಂಡ್ ಮಾಡ್ಕೊಳಕ್ಕೆ ಅಂತ ಹೇಳಿ.
ಇದೆಲ್ಲ ರೆಡಿ ಆದ್ಮೇಲೆ ಇಟ್ಕೊಬೇಕು ಮೋಸ್ಟ್ ಇಂಪಾರ್ಟೆಂಟ್. ಇದೆಲ್ಲ ರೆಡಿ ಆದ್ಮೇಲೆ ನಾವು ಸಿಗ್ತೀವಿ. until then wait. ನೋಡಿ ನೋಡಿ ಅಂತ ನೋಡ್ತಾ ಇರಿ ಅವಳನ್ನ ಏನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ವಾವ್, ಸೋ ನೈಸ್. ಸೊ ಇದಕ್ಕೆ ಚಿರೋಟಿ ರವೆ ಇರ್ಬೇಕಿತ್ತು. ಚಿರೋಟಿ ರವೆ ಇಲ್ಲ ಅವಳು, ಅದಕ್ಕೆ ಮೀಡಿಯಂ ಲೆವೆಲ್ ಮಾಡಿದಾಳೆ. ಚೆನ್ನಾಗಿದೆ. ನಾನ್ ಫಸ್ಟ್ ಟೈಮ್ ಮ್ಯಾಂಗೋ ಕೇಸರಿಬಾತ್ ತಿಂತಾ ಇರೋದು. ಚೆನ್ನಾಗಿದೆ. ನಿಮ್ಗೆ ಏನಾದ್ರು ರೆಸಿಪಿ ಬೇಕಂತ ಅಂದ್ರೆ ಹೇಳಿ, ರೆಸಿಪಿನ ಇನ್ನೊಂದ್ಸರಿ ಶೂಟ್ ಮಾಡಿ ವಿಡಿಯೋ ಹಾಕ್ತೀವಿ. ಇವಾಗ ಬಿಂದು ತಿಂತಾಳೆ. ಬಿಂದು ತಿನ್ಬಿಟ್ಟು ಅವಳು ಮಾಡಿರೋ ಫಸ್ಟ್ ಟೈಮ್ ಅವಳು ಮಾಡಿರೋ ಕೇಸರಿಬಾತ್ನ ಹೇಗೆ ಅಂತ ಹೇಳ್ತಾಳೆ ತಗೊಂಡು. ಆಕ್ಚುಲಿ ಅವಳು ಫಸ್ಟ್ ಟೈಮ್ ಅವಳು ಕೇಸರಿಬಾತ್ ಮಾಡಿರೋದು. ಸ್ವೀಟ್ ಸ್ವಲ್ಪ ಕಡಿಮೆ ಆಯ್ತಲ್ವಾ? ಚೆನ್ನಾಗಿದೆ. ಮ್ಯಾಂಗೋ ಫ್ಲೇವರ್ ಚೆನ್ನಾಗಿದೆ. ಸ್ವೀಟ್ ಕಡಿಮೆ ಆಗಿದೆ. ಸ್ವೀಟ್ ಕಡಿಮೆ, ಸಕ್ಕರೆ ಕಡಿಮೆ ಕಡಿಮೆ ಆಗಿದ್ದೆ. ಶುಗರ್ ಬರಲ್ಲ. ನನಗೇನು ಶುಗರ್ ಇಲ್ಲ. ನನಗೇನು ಶುಗರ್ ಇಲ್ಲ ಬಿಡು. ಬಾಯ್. ಆಕ್ಚುಲಿ ನಮ್ ಸಿಂಬಾ ಇದಾನಲ್ಲ, ಅವ್ನು ತುಂಬಾ ಗೊಂಬೆಗಳಂತ ಅಂದ್ರೆ ಅವ್ನಿಗೆ ತುಂಬಾನೇ ಇಷ್ಟ. ಈ ಗೊಂಬೆನ್ ನೋಡಿ ಹೆಂಗ್ ಮಾಡಿದಾನೆ. ಅವನು ಗೊಂಬೆ ಅಂದ್ರೆ ಯೂಶಲಿ ಅವ್ನಿಗೆ ಟಾಯ್ಸ್ ಅಂದ್ರೆ ತುಂಬಾ ಇಷ್ಟ. ಆ ಗುಡ್ಡು ಅಷ್ಟು ಎಕ್ಸೈಟ್ಮೆಂಟ್ ತೋರ್ಸಲ್ಲ ಅವ್ನ್ಗೆ ಏನ್ ತಂದ್ಕೊಟ್ರು. ಸಿಂಬಾ ಅಂತೂ ಫುಲ್ ಇಷ್ಟ ಪಡ್ತಾನೆ. ನಾವೆಲ್ಲಾದ್ರೂ ಪೆಟ್ ಶಾಪ್ ಏನಾದ್ರು ಹೋಗಿದ್ವಿ, ಅವ್ನಿಗೆ ಬಿಸ್ಕೆಟ್ಸ್ ಏನಾದ್ರು ತಂದ್ವಿ ಅಂದ್ರೆ ಅವ್ನ್ ಕವರ್ ಎಲ್ಲ ತಡಕ್ತಾ ಇರ್ತಾನೆ, ನಾವ್ ಅವ್ನಿಗೆ ಏನ್ ತಂದಿದ್ವಿ ಅಂತ ಅನ್ಬಿಟ್ಟು. ಈ ಗೊಂಬೆನ ಹಿಂಗೆ ಜೆಪ್ಟೋಲ್ ಆನ್ಲೈನ್ ಮಾಡಿದ್ದು, ನಾವ್ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ದು. ನಾವ್ ಇಷ್ಟ ದಿನ ಅವ್ನ್ಗೆ ಆಟ ಆಡಕ್ಕೆ ಕೊಟ್ಟಿರ್ಲಿಲ್ಲ. ಇವಾಗ ಒಂದ್ ವೀಕ್ ಏನೋ ಆಯ್ತು ಈ ಯೂನಿಕಾರ್ನ್ ಕೊಟ್ಟು. ಅದನ್ನ ನೆನೆ ನಾವ್ ಇರ್ಲಿಲ್ವಲ್ಲ, ಅವ್ರು ಇಬ್ರನ್ನೇ ಬಿಟ್ಟು ಹೋಗಿದ್ವಲ್ಲ, ಆ ಕೋಪಕ್ಕೆ ಆ ಫ್ರಸ್ಟ್ರೇಷನ್ ಅಲ್ಲಿ ಈ ಗೊಂಬೆನ ಪಾಪ ಬುರುಡೆನೆ ತಿಂದು ಅದ್ರಲ್ಲಿರೋ ಮೆದ್ಲನ್ನೆಲ್ಲ ಈಚೆ ತರಿಸಿಟ್ಟಿದ್ದಾನೆ ಅವನಿಗೆ. ಬಟ್ ಸ್ಟಿಲ್ ಹಿಂಗ ಆಗಿದ್ರು ಅವನಿಗೆ ಈ ಗೊಂಬೆ ಬೇಕು. ಅವನು ಈ ಇತ್ತೀಚೆಗೆ ನಿನ್ ಪಾಪು ಪಾಪು ಪಾಪ ಎಲ್ಲಿ, ಪಾಪ ಎತ್ಕೊ ಬರೋಗು ಸಿಂಬಾ ಅಂತಂದ್ರೆ ಸಾಕು, ಎಷ್ಟು ಬೇಗ ಹೋಗ್ಬರ್ತಾನೆ. ಇದು ಸ್ಯಾಟರ್ಡೆ ತಂದಿರೋ ಗೊಂಬೆ. ಅಮ್ಮ ಮತ್ತೆ ಬಿಂದು ಹೋಗ್ಬಿಟ್ಟು ಇಲ್ಲೇ ಬಜಾರ್ ಇದೆ, ಸ್ಮಾರ್ಟ್ ಬಜಾರ್ ಇದೆ ನಮ್ಮ ಮನೆ ಹತ್ರ, ಅಲ್ಲಿ ತಂದಿರೋಂತ ಗೊಂಬೆ. ಇದನ್ನು ಕೂಡ ಈ ರೀತಿಯಲ್ಲಿ ಮಾಡಿದಾನೆ. ದಿನ ಇದ್ರ ಜೊತೆ ಮಲ್ಕೊಂತಾನೆ, ದಿನ ನಮ್ ಜೊತೆ ಬೆಡ್ ಮೇಲೆ ಮಲ್ಕೊಂತಾನೆ. ಒಂದೊಂದ್ಸರಿ ಈ ಗೊಂಬೆನ್ ತಂದ್ಬಿಟ್ಟು ನಮ್ ಪಕ್ಕ ಮಲ್ಗಿಸ್ಬಿಟ್ಟು ಅವನ ಕೆಳಗಡೆ ಮಲ್ಗಿರ್ತಾನೆ. ಆಮೇಲೆ ಬೆಳಗ್ಗೆ ಹೊತ್ತು ಎತ್ಕೊಂಡು ಹೋಗ್ತಾನೆ, ಆಟ ಆಡ್ತಾ ಇರ್ತಾನೆ. ಈ ಪಾಪುಗಳಿಗೆ ಎಷ್ಟು ಎಕ್ಸೈಟ್ ಆಗಿರ್ತಾನೆ, ಎಷ್ಟು ಎಕ್ಸೈಟ್ಮೆಂಟ್ ತೋರಿಸ್ತಾನೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಹಾಯ್ ಸಿಂಬಾ, ಪಾಪ ಬೇಕಾ ನಿಂಗೆ? ಪಾಪ ಬೇಕಾ? ಯಾವ ಪಾಪ ಬೇಕು? ಯಾವ ಪಾಪ ಬೇಕು? ಈ ಪಾಪ ಬೇಕಾ? ಈ ಪಾಪ? ಈ ಪಾಪನೂ ಬೇಕಾ? ಇಬ್ರು ಬೇಕಾ ನಿಂಗೆ? ಯಾವ್ದು ನಿಂದು ಪಾಪ? ಅಯ್ಯೋ ಪಾಪ, ಆ ಪಾಪನೂ ಬೇಕಂತೆ, ಈ ಪಾಪನೂ ಬೇಕಂತೆ. ಎರಡು ಪಾಪ ಅವನಿಗೆ ಬೇಕಂತೆ, ಎರಡು ಒಂದ್ ಪಾಪು ಅಂತೆ ಅದು. ಏ ಪಾಪ ಸಿಕ್ತು. ಇರ್ಲಿ ಬಿಡು, ನಾನು ಬಿಟ್ಟೋಗ್ತೀನಿ. ಟ್ಯೂಷನ್ನ ಬಿಟ್ಟೋಗಕ್ ಸಾಧ್ಯನೇ ಇಲ್ಲ. ಆಯ್ತು, ಹೌದು. ಇದೇ ನಾನು ಹೇಳಲ್ಲ. ಸೌಕರ್ ಮಂದಿ ಡೈಲಿ ಒಂದೊಂದು ಸೌಕರ್ ಮಂದಿ ಕಾಫಿ ಕುಡೀರಿ ಅಂದ್ರೆ ಕಾಫಿ ಅಲ್ಲ ಬಾಸ್, ಬೂಸ್ಟ್. 500 ರೂಪಾಯಿ ಬೂಸ್ಟ್ ತೋರಿಸ್ಲ. 5 ರೂಪಾಯಿ ಅದು ಪ್ಯಾಕೆಟ್ ಮಾಡಿ ನೀವೇ ಚೇಂಜ್ ಮಾಡಿಸಿರ್ತೀರಾ, ಜನರು ಗೊತ್ತಾಗ್ಬಾರ್ದು ಅಂತ. ಜನರು ಗೊತ್ತಾಗ್ಬಾರ್ದು ಅಂತ ಚೇಂಜ್ ಮಾಡಿ. ರಿಯಾಲಿಟಿ ಯಾರಿಗೂ ಗೊತ್ತಿಲ್ಲ. ನಿಮಗೆ ಆಸನ ಇದು ವೆಲ್ಕಮ್ ಟು ಮೈ. ಜೋರಾಗಿ ಹೇಳು. ಹಾಯ್ ಗೈಸ್.
ನೀನು ಎದ್ದೇಳು ಎದ್ದೇಳು. ನೀವೇನಂತ ಅಂದಿದ್ದು? ಎದ್ದೇಳು. ಎದ್ದೇಳ್ದೆ ನೋಡಿ, ನನ್ನ ಬ್ಯಾಗ್ ಇದ್ದೈತೆ. ಎಲ್ಲಿ ಸಿಗುತ್ತೆ ಹೇಳು ಆಯ್ತಾ? ಮಂಡಿ ಊರ್ದೆ ಇಲ್ಲ, ಮಂಡಿ ಊರ್ದ. ನಾನು 2 ಮಂಡಿನೂ ಊರಂಗಿಲ್ಲ ಅಂತ ಅಂದಿದ್ದು. ನೀ 1 ಮಂಡಿ ಊರ್ದಲ್ಲ, ಮೋಸ. ಅವ್ನು ಬರೀ ಅಣ್ಣ ನನ್ನ ಕೈಲಾಯ್ತಾ ಇಲ್ಲ, ಅಯ್ಯೋ ಅಣ್ಣ.